ಎಸ್ ಇನ್ನು ಈಗಾಗಲೇ ಶೋ ಕೂಡ ಮುಗ್ದಿದೆ, ಫಿನಾಲೆ ಕೂಡ ಆಗಿದೆ. ಇನ್ನು ಮುಂದೆನೂ ಕೂಡ ಅಮೃತಾ ಅವ್ರ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತಾ ಹೇಗೆ? ಯಾಕಂದರೆ ನಿಮ್ಮ ಫ್ಯಾನ್ಸ್ ಕಾತುರದಿಂದ ಕಾಯ್ತಾ ಇರ್ತಾರೆ, ನೀವು ಯಾವಾಗಲೂ ಜೊತೆಗಿರಲಿ, ಜೊತೆಗೆ ಫೋಟೋಸ್ ಹಾಕ್ತಾ ಇರಲಿ ಅಂತ ಅಂದ್ಕೊಳ್ತಾ ಇರ್ತಾರೆ. ಹಾಗಾಗಿ ಖಂಡಿತ ನಮ್ಮ ಫ್ರೆಂಡ್ಶಿಪ್ ಯಾವತ್ತೂ ಹಿಂಗೆ ಇರುತ್ತೆ. ಯಾವತ್ತು ಇವಾಗ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿರ್ತಾರೆ, ಅವ್ರದ್ದು ಆ್ಯಕ್ಟಿಂಗ್ ಫೀಲ್ಡ್ ಇದೆ, ಅವ್ರದ್ದೇನೋ ಮಾಡ್ಲಿಂಗ್ ಮಾಡ್ತಾರೆ, ನನ್ನ ಸಿಂಗಿಂಗ್, ನಂದೇನೋ ಬರೆಯೋದು, ಸಿಂಗಿಂಗು, ಕಂಪೋಸಿಂಗ್ ಅಂತ ನಾನು ಇರ್ತೀನಿ. ಖಂಡಿತ ಶೋ ಇದ್ದಾಗ ಶೋಲ್ ಮೀಟ್ ಆಗ್ತೀವಿ, ನಮ್ಗೆ ಸಿಗ್ಬೇಕಂದಾಗ ನಾವು ಹೊರಗಡೆ ಹೋಗಿ ಮೀಟ್ ಆಗ್ತೀವಿ. ಖಂಡಿತ ಬರೀ ಶೋಗಂತ ಲೈಕ್ ಇಷ್ಟು ಜನ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಸುಮ್ಮನೆ ಫೇಕ್ ಆಗಿದ್ವಿ ಅಂದರೆ ಅಟ್ಯಾಚ್ ಆಗ್ತಿರ್ಲಿಲ್ಲ. ಸೊ ಮನಸ್ಸಿಂದನೇ ಇದ್ವಿ ಅಂತೇಳಿ ಅಷ್ಟೆಲ್ಲರ ಜನಕ್ಕೆ ಇಷ್ಟ ಆಗಿದ್ವಿ. ಸೊ ಮೀಟ್ ಆಗ್ತಾ ಇರ್ತೀವಿ ಅವಾಗ. ಬಟ್ ಏನಂದ್ರೆ ಏನು ಮಿಸ್ ಮಾಡ್ಕೊತೀವಿ, ಶೋಲಿದ್ದಾಗ ಪ್ರತಿ ವಾರದಲ್ಲಿ 4-5 ದಿನ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ, ರಿಹರ್ಸಲ್ಲು, ಶೂಟಿಂಗು, ಅದು ಇದು ಅಂತೇಳಿ. ಬಟ್ ಇದಾದಮೇಲೆ ನಮ್ಮ ಕೆಲಸ, ಅವಳ ಕೆಲಸ, ಅವಳು, ನನ್ನ ಕೆಲಸ, ನಾನು ಆಗಿರ್ತೀವಿ. ಎಸ್, ನಿಜಕ್ಕೂ ಮನಸ್ಸಿಂದನೇ ನೀವು ಇಷ್ಟಪಡ್ತಿದ್ರಿ ಅಂತ ಅನ್ಸುತ್ತೆ. ನಿಜಕ್ಕೂ ಪ್ರತಿ ಸಲ ಅಮೃತಾ ಅವ್ರನ್ನ ಕೇಳಿದಾಗ ಸುನಿಲ್ ಅವ್ರು ಎಷ್ಟಿಷ್ಟ ಅಂತ ನೀವು ನಿಮ್ಮದೇ ಆದಂತಹ ಶೈಲಿಯಲ್ಲಿ ಹೇಳ್ತಾ ಇದ್ರಿ. ಅದನ್ನೊಂದ್ಸಲ ಹೇಳ್ಬೋದಾ? ಸುನಿಲ್ ಅವ್ರು ಎಷ್ಟಿಷ್ಟ? ಸುನಿಲ್ ಅಂದ್ರೆ ನಂಗೆ ಜಾಸ್ತಿ ಇಷ್ಟ. ಸೋ ಕ್ಯೂಟ್. ಸರ್, ಅವರು ನಿಜಕ್ಕೂ ನೀವು ಎಷ್ಟಿಷ್ಟ ಅಂತ ಅವ್ರದ್ದೇ ಆದಂತಹ ಶೈಲಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಹೇಗೆ ಅನಿಸ್ತಿತ್ತು ಅವಾಗ ನಿಮಗೆ? ಅದೇ ಆ ಕ್ಯೂಟ್ ಎಕ್ಸ್ಪ್ರೆಷನ್ ಆಗಲಿ ಅಥವಾ ಮಾತುಗಳಾಗಲಿ, ಅವಳು ಮಾತಾಡೋದು ಒಂದೊಂದ್ಸಲ ಅರ್ಥನೇ ಆಗಲ್ಲ, ಒಳಗಡೆನೇ ನುಂಗ್ಕೊಂಡ್ಬಿಡ್ತಾಳೆ. ಒಂಥರ ಮಕ್ಕಳ ಥರ, ಆ ಥರ. ಅದೇ ಜನಕ್ಕೂ ಇಷ್ಟ ಆಗಿದ್ದು. ಬಟ್ ಆ ಸ್ಟೇಜ್ ಮೇಲೆ ಅದು ಮಾತಾಡ್ತಿರ್ಬೇಕಾದ್ರೆ ಅದು ಆ ಮಾತಲ್ಲಿ ಯಾವುದು ಫೇಕ್ನೆಸ್ ಇರಲ್ಲ, ಮನಸ್ಸಿಂದ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅದನ್ನೆಲ್ಲ